ಕೋಲಾರ ಜಿಲ್ಲೆಯಿಂದ ನಮ್ಮ ಹಿರಿಯರ ಟೀಮು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಬಯಸ್ತಾ ಏನು 30 ಪಂಚಾಯತ್ಗಳಿಂದ ನಮ್ಮ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಲೀಡರ್ಸ್ ಬಂದಿದ್ದಾರೆ. ಅವ್ರಿಗೂ ಒಂದು ಸ್ವಾಗತ ಬಯಸುತ್ತಾ ಏನು ವಿಕಾಸ ಆಯೋಗ ತಿರಸ್ಕರಿಸಬೇಕು, ಏನು ನಮ್ಮ ಮೀಸಲಾತಿ ನಾವು ಪಡ್ಕೋಬೇಕು ಅಂತ ಇವತ್ತು ದಿವಸ ಭಾಳ ಮುಂದೆ ಸಭೆಗೆ ಸೇರ್ತಾ ಇದ್ದೇವೆ. ಏನು 25 ತಾರೀಕಿನ ಅಲ್ಲಿಗೆ ಭಾಳಷ್ಟು ನಾವು ಯಶಸ್ವಿ ಮಾಡಬೇಕು. ಇದು ಪ್ರತಿಯೊಂದು ಊರಿಗೂ ಹೋಗಬೇಕು, ಪ್ರತಿಯೊಂದು ಹಳ್ಳಿಗೂ ಮನೆಗೂ ನಮ್ಮ ಊರಿಗೆ ತಿಳಿಸ್ಬೇಕು ಅಂತ ಭಾಳಷ್ಟು ವಾದ ಮಾಡ್ಕೊಂಡು ನಮ್ಮಲ್ಲೇ ಚರ್ಚೆಗಳಾಗ್ತಾ ಇದ್ದಾವೆ. ತಾವು ಜಿಲ್ಲೆಯಿಂದ ಬಂದಿದ್ದೀರಾ, ಯಾವ ಥರ ವ್ಯವಸ್ಥೆದ್ದು ನೀವೇನು ಹೇಳ್ತೀರೋ ಅದನ್ನು ಹೇಳಿ, ಆಮೇಲೆ ಬೇಕಾದ್ರೆ ನಾವು ಮಾತಾಡ್ಕೊಡ್ತೀವಿ. ನಮ್ಮ ವಾದ ಇಷ್ಟೇ, ಏನು ಮೀಸಲಾತಿ ಅಡಿಯಲ್ಲಿ ನಾವು ಬಂದಿದ್ದೀವೋ, ಏನು ಇವತ್ತು ದಿವಸ ಅವ್ರು ಬೇರೆ ನಾವು ಬೇರೆ ಅಲ್ಲ, ನಾವೆಲ್ಲ ಹೊರಗಿರುವುದೇ ಟೋಟಲ್ ಹೇಳಬೇಕು ಅಂತಂದರೆ. ಇವಾಗ ಬೇರೆ ವಿಷಯಗಳಲ್ಲಿ ಹೇಳಬೇಕು ಅಂತಂದರೆ ಪ್ರತಿಯೊಂದು ದಿನಾಲೂ ಇವತ್ತು ದಿವಸ ಸಮಾವೇಶಕ್ಕೆ ಜರುಗ್ತಾ ಇದ್ದೇವೆ. 23ನೇ ತಾರೀಕು ಒಂದಿದೆ, 24ನೇ ತಾರೀಕು ಒಂದಿದೆ, 25ನೇ ತಾರೀಕು ನಮ್ಮದಿದೆ. ಯಾಕೆಂದರೆ ಈ ಥರ ವಿಭಜನೆ ಆಗಿಬಿಟ್ಟಿದ್ದಾವೆ. ಅವರವರಲ್ಲೇ ಶುರು ಮಾಡಿಬಿಟ್ಟಿದ್ದಾರೆ, ನಮ್ಮದು ಅದು ನಮ್ಮದಿದು ನಾವ್ಯಾಕೆ ಬಿಡಬೇಕು ಅಂತ. ಆ ಥರ ಇದ್ದಾಗ ನಾವೇನು ಅವ್ರಿಗಿಂತ ಏನು ಕಡಿಮೆ ಏನಿಲ್ಲ, ನಾವು ಅವ್ರಿಗಿಂತ ಜಾಸ್ತಿನೇ ಇದ್ದೀವಿ. ನಾನು ನಿಮ್ಮಲ್ಲಿ ಸುಮ್ಮನೆ ಈ ತಾಲೂಕಲ್ಲಿ ನಾನು ಮತ್ತು ಮುಖಂಡರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಏನು ನಾಗಮೋಹನ್ ದಾಸ್ ವರದಿ ಏನಿದೆಯೋ ನಿಜವಾಗ್ಲೂ ಹೇಳ್ತೀನಿ, ಹೌದು ಅವಾಗ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮದ್ರಲ್ಲಿ ನೋಡಿ ಜಿಲ್ಲೆಯಲ್ಲೆಲ್ಲ ರಾಜಮಟ್ಟದಲ್ಲಿ ನೋಡಿ ಪರಿಸ್ಥಿತಿ ಯಾವ ಥರ ನಮ್ಮಲ್ಲಿ ಬದಲಾವಣೆ ಆಗಿದೆ ಅಂತಂದರೆ, ಜಲವಾದಿ ಯಾರಪ್ಪ, ವಲಯ ಯಾರಪ್ಪ, ಪರ್ಯಾಯ ಯಾರಪ್ಪ, ಕ್ರಿಶ್ಚಿಯನ್ಸ್ಗಳಲ್ಲಿ ಯಾರಪ್ಪ. ಒಂದು ಸೂಚನೆ ಬಂತು, ನಮ್ಮ ಕೋಟೆಕಲ್ಲಿನ ರಾಮಾಯಣವ್ರಿಗೂ ಒಂದು ಕಡೆಯಿಂದ ಲೈನ್ ಬಂತು. ಆ ಲೈನ್ ಬಂದಾಗ ನಾನು ಪೆರಿಯಾರ್ ಅಂತಂದ ಆತ ಅಲ್ಲೇ ನಮ್ಮ ರಾಜಣ್ಣ ಅಣ್ಣನ ಮಗ ಅವರು ಶುರು ಮಾಡಿದ್ರು, ತಾಕತ್ತಿದ್ರೆ ಕೋಲಾರ ಜಿಲ್ಲೆಗೆ ಬರ್ತೀಯ ಅಂತಂದರು. ಇವೆಲ್ಲ ನಮ್ಮಲ್ಲಿ ಭಾಳ ವಿಶ್ಲೇಷಣೆ ಆಯಿತು. ನಾವು ನೋಡ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವು ನೋಡ್ತಾನೆ ಇದ್ದೀವಿ ಜಿಲ್ಲೆಯಲ್ಲಿ ಏನಾಗ್ತದೆ, ತಾಲೂಕು ಮಟ್ಟದಲ್ಲಿ ಏನಾಗ್ತಾಯಿದೆ ಅಂತ. ನಮ್ಮಲ್ಲಿ ಗುಂಪುಗಳಾಗೋದು, ನಾನು ಅದು ಬರೆಸ್ತೀನಿ ನೀವು ಇದು ಬರೆಸಿರಿ ಅಂತ. ಇದೇನಾಗೋಯ್ತು, ಭಾಗಗಳಾಗೋಯ್ತು. ಅದಕ್ಕೊಂದು 10 ಲಕ್ಷ, ಇದಕ್ಕೊಂದು 10 ಲಕ್ಷ ಹೋಯಿತು. ನಮ್ಮಲ್ಲಿ ಬಿಡಿ ಆಗಿ ಭಾಗ ಆಗೋಯ್ತು, ಕಡಿಮೆ ಆಯಿತು. ಅದು ಒಂದೇ ಒಂದು ಸೂತ್ರ ಇಟ್ಕೊಂಡ ನಮ್ಮದು ಜಾಸ್ತಿ ಇದೆ ಅಂತ ಪ್ರತಿಯೊಂದು ಸಲ ನಾವು ಒಂದು ಮೀಟಿಂಗಲ್ಲಿ ಶುರು ಮಾಡಿಬಿಟ್ಟೆ. ಅವರೊಂದೇ ಪದ ಅದು ಆ ಪದ ಬಿಟ್ಟರೆ ಇನ್ಯಾವುದೂ ಇಲ್ಲ. ನಮ್ಮಲ್ಲಿ 4-5 ಪದಗಳು ಬಂದುಬಿಟ್ಟು ಜಲವಾದಿ ನಾವು ವಲಯರು, ನಾವು ಆದಿ ಕರ್ನಾಟಕ, ಇವೆಲ್ಲ ನಮ್ಮಲ್ಲಿ ಮಿಕ್ಸ್ ಆಗಿ ವಿಭಾಗಗಳಾಗ್ಬಿಟ್ಟು ನಾವು ನೋಡ್ತಾ ಇದ್ರೆ ಜನ ನಾವು ಇವೆಲ್ಲ ಬೇಕಾಗಿತ್ತ ಯಾವುದಾದ್ರೂ ಒಂದು ಹೆಸರಿಟ್ಕೊಂಡು ನಾವು ಆಚೆ ಬರ್ಸ್ಬೋದಲ್ಲ ಅಂತಲೂ ನಮ್ಮ ಬೈಚಪ್ಪನಿಗೆ ಊರಲ್ಲಿ ಅದನ್ನ ಅಂದ ಒಂದ್ಸಲಿ ಅಲ್ಲ ಏನಂತ ಬರ್ಸಿದ. ನನಗೆ ಈ 2 ಮೀಟಿಂಗ್ ಆಗಿದೆ, ನಾನು ಬಂದಿಲ್ಲ. ಇದ್ರ ಬಗ್ಗೆ ನನಗೆ ಅಷ್ಟೇನು ಇದೆ ಅಂತ ಗೊತ್ತಿಲ್ಲ. ದಯವಿಟ್ಟು ನೀವೆಲ್ಲ ಏನು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನಕ್ಕೆ ನಾವು ಬರ್ತೀವಿ. ಅದನ್ನು ಒಳಮೀಸಲಾತಿ ಗೊತ್ತು, ಅದ್ರ ಬಗ್ಗೆ ಗೊತ್ತು. ಅಂದರೆ ಈ ವಲಯ ಪರ್ಯಾಯ ಅಂತ ಬರ್ದ್ರಲ್ಲ, ಅದನ್ನೆಲ್ಲ ಬಿಟ್ಟು ಆದಿ ಕರ್ನಾಟಕ ಇಲ್ಲಾಂದರೆ ಬಲಗೈ, ಇದು ಪಕ್ಕ ನಮ್ಮ ಮಾಡಿದ್ರೆ ಎಡಗೈ ಬಲಗೈ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಎಡಗೈ ಅಂದರೆ ಮಾದಿಗ, ಬಲಗೈ ಅಂದರೆ ವಲಯರು ಅಂತ ಗೊತ್ತಾಗುತ್ತೆ. ಅದನ್ನು ತೆಗೆದ್ಬಿಟ್ಟು ಇದನ್ನು ನಾವು ಪ್ರಸ್ತಾಪ ಮಾಡಿದ್ರೆ ಚೆನ್ನಾಗಿರ್ತಾರೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ನಮ್ಮ ತಾಲೂಕಲ್ಲಿ ನಾವು ಯಾವತ್ತೂ ಒಗ್ಗಟ್ಟಾಗಿ ಇದ್ದೀವಿ, ಬಟ್ ರಾಜ್ಯದಲ್ಲಿ ಒಗ್ಗಟ್ಟಿಲ್ಲ. ಮಹಿಳೆಯರು ರಾಜ್ಯ ನಾಯಕರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದರೆ, ಫಸ್ಟ್ ಈ ಸಮೀಕ್ಷೆ ಸ್ಟಾರ್ಟ್ ಮಾಡಿ ಒಳ ಮೀಸಲಾತಿ ಹೋರಾಟ ಸಮಿತಿ ಮಾಡಿದ್ರಲ್ಲ, ಮಾರಾಟ ಮಾಡಿದಾಗ ನಮ್ಮ ರಾಜ್ಯ ನಾಯಕರು ಏನಿದ್ದಾರೆ ಎಲ್ಲರೂ ಬೆಂಗಳೂರಲ್ಲಿ IAS IFS ನಮ್ಮ ರಿಟೈರ್ಡ್ ಅಧಿಕಾರಿಗಳಿದ್ದಾರೆ, ಗ್ರಾಜುಯೇಟ್ ಇರ್ತಕ್ಕಂಥವ್ರನ್ನು ಎಲ್ಲರನ್ನು ತರಿಸ್ಕೊಂಡು ನಾವು ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು ಚರ್ಚೆ ಮಾಡಿ ಇಡೀ ರಾಜ್ಯಾದ್ಯಂತ ಜಿಲ್ಲಾ, ತಾಲೂಕು ಮತ್ತು ಹೋಬಳಿ ಗ್ರಾಮ ಮಟ್ಟಕ್ಕೆ ಒಂದು ಮೆಸೇಜ್ ಕೊಡಬೇಕಾಗಿತ್ತು. ಸೊ ಅವರಲ್ಲಿ ಎಡವಿದ್ದಾರೆ, ಅದರಿಂದ ಏನಾಗಿದೆ ಅಂದರೆ ಇದೆಲ್ಲ ಉಲ್ಟಾ ಹೋಗುತ್ತೆ. ಸೊ ಎಲ್ಲ ಇವಾಗ ನಾವೆಲ್ಲಿ ಈ ಸೇರಿ ಮುಳಬಾಗಿಲು ತಾಲೂಕಲ್ಲಿ ಅದೇ ಥರ ಅವ್ರು ರಾಜ್ಯ ಮಟ್ಟದ ಎಲ್ಲ ರಾಜ್ಯ ನಾಯಕರು ಸೇರಿಕೊಂಡು ಅಲ್ಲೊಂದು ಮೀಟಿಂಗ್ ಮಾಡಿ ಎಲ್ಲ ಸೇರಿಕೊಂಡು ಒಂದೇ ಸ್ಟೇಟ್ ಲೆವೆಲಲ್ಲಿ ಒಂದೇ ಒಂದು ಕಾರ್ಡ್ ಟೈಪ್ ಬಡಿಸ್ಬಿಟ್ಟು, ಒಂದು ಲೋಗೋ ಟೈಪ್ ಬಡಿಸ್ಬಿಟ್ಟು ಅದನ್ನೇ ಎಲ್ಲ ರಾಜ್ಯಾದ್ಯಂತ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೆಲ್ಲರಿಗೂ ಕಳಿಸ್ಕೊಟ್ಟಿದ್ರೆ, ಅದೇ ಸ್ಟಿಕ್ಕರ್ ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಡಿಸ್ಟ್ರಿಕ್ಟು ಅನಿಸ್ತಿದ್ರೆ ಇವತ್ತು ನಾವು ಎಡವೇಟ್ ಚಾನ್ಸ್ ಇರ್ತಾ ಇರಲಿಲ್ಲ. ಸೊ ಅಲ್ಲಿ ನಮ್ಮಲ್ಲಿ ಏನು ಮಾಡಿದ್ರು ಅಂತಂದರೆ, ರಾಜ್ಯ ನಾಯಕರು ಒಬ್ಬ ನಾಯಕರು ನೀವು ಪರ್ಯಾಯ ಅಂತ ಬರ್ಸಿ ಅಂದರು, ಇನ್ನೊಬ್ಬ ನಾಯಕರು ನೀವು ವಲಯ ಅಂತ ಬರ್ಸಿ ಅಂದರು, ಇನ್ನೊಬ್ಬರು ಛಲವಾದಿ ಬರ್ಸಿ ಅಂತಂದರು. ಅವಾಗ ಏನಾಯಿತು ಅಂತ ನಮ್ಮ ರಾಜ್ಯ ನಾಯಕರು ಅವ್ರ ಜೊತೆ ಮಿಂಗಲ್ ಆಗಿದ್ದಾರಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಏನು ಅಂತಂದರೆ ನಮ್ಮಲ್ಲೇ ಹೇಳಿದಾಗ ನಾವೇನು ಮಾಡ್ತೀವಿ, ಯಾರೋ ಇದ್ದೀರಿ ಹೇಳಿದಾಗ ಅವ್ರು ಇರೋದು ನಿಜ ಇರ್ಬೋದು, ಇಲ್ಲ ಇನ್ನೊಬ್ಬರು ನಮ್ಮ ಸಿನಿಮಾ ಹೇಳಿದ ನಿಜ ಇರ್ಬೋದು, ಇಲ್ಲ ವೆಂಕಟರಮಣ ಹೇಳಿದ ನಿಜ ಇರ್ಬೋದು, ಇಲ್ಲ ರಾಜ್ಕುಮಾರ್ ಸರ್ ಹೇಳಿದ ನಿಜ ಇರ್ಬೋದು ಅಂತಂದರೆ ನಮಗೇನಾಗುತ್ತೆ ಅಂತ ಅಂದರೆ ಅಲ್ಲಿ ನಮ್ಮಲ್ಲೇ ಗುಂಪುಗಳ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಯಿತು ಅಂತಂದರೆ ಕೆಲವರೆಲ್ಲ ಪರ್ಯಾಯ ಅಂತ ಬರ್ತಿದ್ರು, ಕೆಲವರು ವಲಯ ಅಂತ ಬರ್ತಿದ್ರು. ಇವಾಗ ಕೂಡ ನಮ್ಮ ಮುಳಬಾಗಿಲಲ್ಲಿ ಒಂದು 30% ಜನ ಮಾಲ ಅಂತ ಬರ್ತಿದ್ದಾರೆ, ವಲಯ ಅಂತ ಬರ್ತಿಲ್ಲ ಅವರು.
ಅಂದರೆ ಅಪ್ಡೇಟ್ ಮಾಡಿಸಿದಾಗ ನಾಲ ಅಂತ ಇದ್ರೆ ಅಲ್ಲಿ ಹೋಗಿ ಯಾವ ಟೈಪ್ ಅಂದರೆ ನಾಲ ಅಂತ ಬರ್ಸಿದ್ದಾರೆ, ವಲಯ ಅಂತ ಬರ್ಸಿಲ್ಲ.